ಬೇಕರಿ ಮೇಲೆ ದಿಢೀರ್ ದಾಳಿ ನಡೆಸಿರೋ ಅಧಿಕಾರಿಗಳು ಚಾಕ್ಲೇಟ್ ಕ್ಯಾಂಡಿಯಲ್ಲಿ ಹುಳ ಕಂಡು ಶಾಕ್. ಹೌದು, ಸಾರ್ವಜನಿಕರ ದೂರು ಆಧರಿಸಿ ಆಹಾರ ಸುರಕ್ಷತಾಧಿಕಾರಿಗಳಿಂದ ಕೇಕ್ ವಾಲ್ಡ್ ಬೇಕರಿ ಮೇಲೆ ದಾಳಿ. ಗೌರಿಬಿದನೂರು ನಗರದ ಮಧ್ಯಭಾಗದಲ್ಲಿರುವ ಕೇಕ್ ವಾಲ್ಡ್ ಬೇಕರಿ ಮೇಲೆ ದಿಢೀರನೆ ದಾಳಿ ಮಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ಆಹಾರ ಸುರಕ್ಷತಾಧಿಕಾರಿಗಳು ಚಾಕ್ಲೇಟ್ ಕ್ಯಾಂಡಿಯಲ್ಲಿ ಹುಳ ಇರುವುದು ಕಂಡುಬಂದಿದ್ದು, ಈ ದೂರಿನ ಅನ್ವಯ ದಾಳಿ ನಡೆಸಿದ ಸಂದರ್ಭದಲ್ಲಿ ಆಹಾರ ಸುರಕ್ಷತಾ ಪರವಾನಗಿ ಅವಧಿ ಮುಗಿದಿರುತ್ತದೆ ಹಾಗೂ ಅವಧಿ ಮುಗಿದಿರುವ ತಂಪು ಪಾನೀಯಗಳು ದೊರಕಿರುತ್ತವೆ. ಈ ಹಿಂದೆ ಇದೇ ಬೇಕರಿಯ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಸುಮಾರು 25,000 ದಂಡವನ್ನ ವಿಧಿಸಿ ಮುಂದೆ ಆಹಾರ ಪದಾರ್ಥಗಳು ಸುರಕ್ಷಿತವಾಗಿ ಇರಬೇಕೆಂದು ಹೇಳಲಾಗಿತ್ತು. ಆದರೆ ಮತ್ತೆ ಕೇಕ್ ವರ್ಲ್ಡ್ ಬೇಕರಿಯ ಮೇಲೆ ಅದೇ ರೀತಿಯ ದೂರುಗಳು ಬಂದಿದ್ದು, ಈ ಬಾರಿ ಶಿಸ್ತು ಕ್ರಮ ಖಂಡಿತ ಆಗುತ್ತದೆ ಎಂದರು. ಹಾಗೂ ನಮ್ಮ ಹಿರಿಯ ಅಧಿಕಾರಿಗಳ ಆದೇಶದ ಅನ್ವಯ ದಾಳಿ ನಡೆಸಿದ್ದು, ಈ ಪರಿಶೀಲನೆ ಸಮಯದಲ್ಲಿ ನಾನು ತೆಗೆದುಕೊಂಡಿರುವ ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳಿಸಲಾಗುವುದು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳಿಗೆ ವರದಿಯನ್ನು ಕೂಡ ಸಲ್ಲಿಸಲಾಗುವುದೆಂದರು. ನಮ್ಮ ಹಿರಿಯ ಅಧಿಕಾರಿಗಳು ಯಾವ ರೀತಿಯ ಕ್ರಮವನ್ನ ಜರುಗಿಸುತ್ತಾರೆ ನೋಡೋಣ ಎಂದು ಸುದ್ದಿಗಾರರಿಗೆ ತಿಳಿಸಿದರು. ಬೇಕರಿಯ ಆಹಾರ ಪದಾರ್ಥಗಳ ತಯಾರಿಕಾ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಆಹಾರ ತಯಾರಿಸುವ ವ್ಯಕ್ತಿಗಳು ಆರೋಗ್ಯವಂತರಾಗಿರಬೇಕು, ಮೆಡಿಕಲ್ ಸರ್ಟಿಫಿಕೇಟ್ ಇರಬೇಕು, ಉದ್ದ ಉಗುರುಗಳು ಇರಬಾರದು, ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದು ತಿಳಿಸಿದರು. ಏನೇ ಹೇಳಿ ಅತಿ ಹೆಚ್ಚು ಮಕ್ಕಳು ತಿನ್ನುವ ಬೇಕರಿ ಆಹಾರ ಪದಾರ್ಥಗಳನ್ನು ತಯಾರಿಸುವ ಬೇಕರಿಗಳು ಹಾಗೂ ಮಾರಾಟ ಮಾಡುವ ಬೇಕರಿಗಳು ಈ ರೀತಿಯಾಗಿ ಮಕ್ಕಳ ಆರೋಗ್ಯದ ಜೊತೆ ಆಟ ಆಡುವುದು ಎಷ್ಟು ಸರಿ ಎನ್ನುವುದು ಜೆಕೆ ಕನ್ನಡ ನ್ಯೂಸ್ ವಾಹಿನಿಯ ಸಾಮಾಜಿಕ ಕಳಕಳಿಯಾಗಿದೆ. ನರಸಿಂಹಗೌಡ ಆರ್, ಜೆಕೆ ನ್ಯೂಸ್ ಕನ್ನಡ, ಗೌರಿಬಿದನೂರು. ನಮಗೆ ಬಂದಿತ್ತು ಸಾಯಂಕಾಲ ಇಲ್ಲೇ ಲೋಕಲ್ ಒಂದು ಚಾಕ್ಲೇಟ್ ತಗೊಂಡಿದ್ದಾರವ ಕ್ಯಾಂಡಿ, ಅದರಲ್ಲಿ ಒಂದು ಹುಳ ಬಿದ್ದಿದೆ ಅಂತೇಳಿ ಒಂದು ಕಂಪ್ಲೇಂಟ್ ಮಾಡಿ ವಿಡಿಯೋ ಮಾಡಿದ್ರು. ಅದು ಲೇಟೆಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಬಂದ್ವಿ, ಸಂಪೂರ್ಣ ಚೆಕ್ ಮಾಡಿದ್ವಿ. ಲೈಸೆನ್ಸು ಇನ್ನೂ ಪಡೆದಿಲ್ಲ, ಅವರು ಅಪ್ಲೈ ಮಾಡಿರೋದು ಕಂಡು ಬಂದಿದೆ, ಇನ್ನೂ ಪಡೆದಿಲ್ಲ ಅವರು. ಹಾಗೆಯೇ ಎಕ್ಸ್ಪೈರ್ಡ್ ಎಲ್ಲನೂ ಹುಡ್ಕೊಬಂದ್ವಿ, ಕೂಲ್ ಡ್ರಿಂಕ್ಸು, ಚಾಕ್ಲೇಟ್ಸು ಎಲ್ಲನೂ ಎಕ್ಸ್ಪೈರ್ಡ್ ಐಟಮ್ಸು ಒಂದಷ್ಟು ಸಿಕ್ಕಿದೆ. ಅದನ್ನು ಸೀಸ್ ಮಾಡಿ ತಗೊಂಡಿದ್ದೀನಿ. ಅದನ್ನು ನಮ್ಮ ಡಿಸ್ಟ್ರಿಕ್ಟ್ ಆಫೀಸ್ಗೆ ಕೊಡೋಂಥ ಕೆಲಸ ಆಗ್ತದೆ. ಅದ್ರ ಜೊತೆಗೆ ಇಲ್ಲೆಲ್ಲ ನೋಡ್ತಾ ಇದ್ವಿ, ನೈರ್ಮಲ್ಯನೂ ಅಷ್ಟೊಂದು ಚೆನ್ನಾಗಿ ಇಲ್ಲ, ಇಲ್ಲಿ ಕಾಪಾಡಿಕೊಂಡು ಬಂದಿಲ್ಲ ಅವರು. ಸೊ ರಿಪೀಟೆಡ್ ಕಂಪ್ಲೇಂಟ್ ಆಗಿದೆ. ಲಾಸ್ಟ್ ಟೈಮ್ ಒಂದ್ಸಲ ಆಗಿದ್ದು ಅವ್ರು ಕಂಪ್ಲೇಂಟ್ ಮಾಡಿದ್ವಿ, ಒಂದ್ಸಲ ಎಕ್ಸ್ಕ್ಯೂಸು ಕೊಟ್ಟಿದ್ವಿ, ಇನ್ನೊಂದ್ಸಲ ಪೆನಾಲ್ಟಿ ಒಂದು 25,000 ಹಾಕಿದ್ವಿ, 25,000 ಕಟ್ಟಿದ್ದಾರೆ. ಮತ್ತು ರಿಪೀಟೆಡ್ ಆಗಿ ಇದೇ ರೀತಿ ಇದೆ. ಸೊ ಈ ರೀತಿ ಈ ಸಲ ಒಂದು ಸ್ವಲ್ಪ ಸೀರಿಯಸ್ ಆಗಿ ಆಕ್ಷನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಆಕ್ಷನ್ ತಗೊಳ್ಳೋದು ಅದೆಲ್ಲರೂ ನಮ್ಮ ಜಿಲ್ಲಾ ಮಟ್ಟದ ಅಂಕಿತಾಧಿಕಾರಿಗಳಿಗೆ ಅವರ ಅಧಿಕಾರದ ವ್ಯಾಪ್ತಿ ಇರ್ತದೆ. ನಂದೇನಿದ್ರು ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ವರದಿ ಕೊಡುವಂಥದ್ದು ಇರ್ತದೆ. ಸೊ ಅವರ ಡೈರೆಕ್ಷನಲ್ಲೇ ನಾನು ಇವತ್ತು ಬಂದಿರೋದು. ಅವ್ರು ನೋಡ್ಕೊಂಡು ಬಂದರೆ ಅಂತೇಳಿ ಅಷ್ಟು ಮಾಡಿದ್ವಿ. ಸೊ ಈಗ ಒಂದಷ್ಟು ಚಾಕ್ಲೇಟ್ಸ್ ತೊಗೊಂಡಿದ್ವಿ, ಕಲರ್ ಚೆಕ್ ಮಾಡಿ ಅಂತೇಳಿ ಕ್ಯಾಂಡಿ, ಲಾಲಿಪಾಪ್ ತೊಗೊಂಡಿದ್ವಿ. ಸೊ ಅದನ್ನು ಲ್ಯಾಬಿಗೆ ಕಳಿಸೋಂಥ ಕೆಲಸ ಮಾಡ್ತೀನಿ. ಆಮೇಲೆ ಎಕ್ಸ್ಪೈರ್ಡ್ ಐಟಮ್ಸ್ ಏನಿದೆ ಅದು ಲ್ಯಾಬಿಗೆ ಕಳಿಸೋವಂಥದ್ದು ಇಲ್ಲ, ಅದು ನೋಡಿದ ತಕ್ಷಣ ಹೇಳ್ಬೋದು, ನೀವು ಸಹ ಹೇಳ್ಬೋದು ಅದು ಅಸುರಕ್ಷಿತ ಅಂತೇಳಿ. ಅನ್ಸೇಫ್ ಫುಡ್ಗೆ ನಮ್ಮಲ್ಲಿ ಏನು ಪನಿಷ್ಮೆಂಟ್ ಇದೆ ಅದನ್ನು ನೋಡ್ಬಿಟ್ಟಿದ್ದು ಎಲ್ಲನೂ ನಮ್ಮ ಅಂಕಿತ ಅಧಿಕಾರಿಗಳಿಗೆ ವರದಿ ಮಾಡ್ತೀನಿ. ನೆಕ್ಸ್ಟ್ ಮುಂದಿನ ಕ್ರಮ ಅವ್ರಿಗೆ ಸೇರುತ್ತೆ, ಅದು ಅವರು ಏನು ಮಾಡ್ತಾರೋ ನೋಡೋಣ. ಸರ್, ಇದೊಂದೇ ಬೇಕರಿಗೆ ವಿಸಿಟ್ ಮಾಡಿದ್ರೆ? ಇಲ್ಲ, ಒಂದು ಈ ಕಡೆ ಎಲ್ಲ ಓಡಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು 4-5 ಬೇಕರಿಗಳು ನೋಡ್ಕೊಂಡಿದ್ದೀನಿ. ಬೇಕರಿನೆಲ್ಲ ಬೇರೆ ಪ್ರಾವಿಷನಲ್ ಸ್ಟೋರ್ಸ್ ನೋಡಿದ್ದೀನಿ, ಎಲ್ಲ ಒಂದು ಕಡೆಯಿಂದ ಹೋಟೆಲ್ಸ್ ಒಂದಷ್ಟು ನೋಡಿದ್ದೀನಿ. ಹೆಂಗೂ ಬಂದಿದ್ದಲ್ಲ, ಇದ್ರ ಜೊತೆಗೆ ಅಷ್ಟು ಕೆಲಸ ಮಾಡಿಸ್ಕೊಂಡು ಹೋಗುವಂಥ ಕೆಲಸ ಆಗ್ತದೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.